Hey guys, what's up? Welcome back to another video in Delve in Dubai. Heartbreak, breakup ಇದೊಂಥರ ಮನುಷ್ಯನ ಜೀವನದಲ್ಲಿ ಒಂದು ಸೇತುವೆ ಇದ್ದಾಗೆ ಅಂತ ಹೇಳ್ಬೋದು. ಬಟ್ ಈ ಜನ್ರೇಷನಲ್ಲಿ ಹೈಸ್ಕೂಲ್ ಮುಗಿಸ್ತಿದ್ದಂಗೆ ಒಂದು 5-6 ಬ್ರೇಕಪ್ ಸ್ಟೋರಿ ಇರುತ್ತೆ. ಡಸಂಟ್ ಮೀನ್ ನೀವು ಪ್ರತಿಯೊಂದ್ಸಲ ಬ್ರೇಕಪ್ ಮಾಡ್ಕೊಂಡಾಗ್ಲೂ ಯು ಗೋನಾ ಫೈಂಡ್ ಯುವರ್ ಟ್ರೂ ಲವ್ ಅಂತ. ಆ ಒಂದು ಬ್ರೇಕಪ್ ಅನ್ನೋ ಬ್ರಿಡ್ಜ್ನ ನೀವು ಕ್ರಾಸ್ ಮಾಡಿದ್ಮೇಲೆ ಎವ್ರಿ ಒನ್ ಗೋನಾ ಚೂಸ್ ದೇರ್ ಓನ್ ಪಾತ್. ಸೊ ಇಟ್ಸ್ ಡಿಫ್ರೆಂಟ್ ಫ್ರಮ್ ಪೀಪಲ್ ಟು ಪೀಪಲ್. ಸೊ ಇದು ಎಲ್ಲರೂ ಒಂದೇ ಥರ ಅಂತ ಹೇಳಿಕ್ಕಾಗಲ್ಲ. ಸೊ ಪೀಪಲ್ ಮೇ ನನಗಿದೆಲ್ಲ ಟ್ರೂ ಲವ್, ನನಗೆ ಇನ್ನೊಂದು ಟ್ರೂ ಲವ್ ಆಗುತ್ತೆ ಅನ್ನೋ ಹೋಪಲ್ಲಿ ಇನ್ನೊಬ್ರನ್ನ ಹುಡ್ಕೊಂಡು ಹೋಗ್ಬೋದು, ಅಥವಾ ಇವನಿಲ್ಲ ಅಂದರೆ ಇನ್ನೊಬ್ಬ, ಅಥವಾ ಇವಳಿಲ್ಲ ಅಂದರೆ ಇನ್ನೊಬ್ಳು ಅಂತ ಇನ್ನೊಬ್ಳ ಜೊತೆ ಹೋಗ್ಬೋದು. ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಹೇಳ್ಕೊಂಡು ಅವ್ರ ಜೀವನದ ಮೇಲೆ ಅವರು ಫೋಕಸ್ ಮಾಡ್ಬೋದು. ಇನ್ನು ಕೆಲವೊಬ್ರು ಇರ್ತಾರೆ ಇನ್ಸ್ಟಾಗ್ರಾಮ್ ಮುಂದೆ 4 ಪೋಸ್ಟ್ ಹಾಕಿಸ್ಕೊಂಡು, ಇಲ್ಲ ನಂದು ಮಾತ್ರ ಟ್ರೂ ಲವ್ ಆಗಿತ್ತು, ನಮ್ಮ ಅಪ್ಪ ಅಮ್ಮದು ಮಾತ್ರ ಟ್ರೂ ಲವ್ ಆಗಿದ್ದು, ನನಗೆ ಸಿಕ್ಕಿದಾಗಲಿ ಅಥವಾ ನಾನು ಕೊಟ್ಟಿದ್ದಾಗಲಿ ಅದ್ಯಾವುದು ಟ್ರೂ ಲವ್ ಅಂತಲ್ಲ. ಪೀಪಲ್ ಆರ್ ಗೋನಾ ಕ್ರೇಜಿ ಇನ್ ದೀಸ್ ಡೇಸ್. ಸ್ಪೆಷಲಿ ರಿಲೇಷನ್ಶಿಪ್ ಬಗ್ಗೆ ಈ ಹಿಂದೆ ಮಾಡಿದಂಥ ಕೆಲವೊಂದು ವಿಡಿಯೋ ಆಗಿರ್ಬೋದು, ಅಥವಾ ಇನ್ನು ಮುಂದೆ ಮಾಡುವಂತಹ ಕೆಲವು ವಿಡಿಯೋಗಳಾಗಿರ್ಬೋದು, ಅಥವಾ ಈ ವಿಡಿಯೋ ಆಗಿರಬಹುದು. ಸೊ ಇಟ್ಸ್ ಆಲ್ ಅಬೌಟ್ ಮೈ ಪರ್ಸ್ನಲ್ ಓನ್ ಲೈಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಫ್ಟರ್ ಅ ಮ್ಯಾಸಿವ್ ಹಾರ್ಟ್ ಬ್ರೇಕ್ ಆಫ್ 8 years ಆಫ್ ರಿಲೇಷನ್ಶಿಪ್, ಸೊ ಐಮ್ ಸ್ಟಿಲ್ ಟ್ರೈಂಗ್ ಟು ಹೀಲಿಂಗ್ ಆನ್ ಮೈ ಸೆಲ್ಫ್. ಸೊ ನನಗೆ ನಿಜ ಹೇಳಬೇಕಂದ್ರೆ ಇನ್ನು ಟ್ರಾಮಾಯಿಂದ ನನಗೆ ಹೊರಗಡೆ ಬರೋಕ್ಕೆ ಆಗ್ತಾನೆ ಇಲ್ಲ. ಓಕೆ, ಸೊ ಹೀಗಿದ್ದಾಗ ತುಂಬ ಹತ್ತಿರದವರು ನನಗೆ ಕೆಲವೊಂದು ಬುಕ್ಗಳನ್ನ ಸಜೆಸ್ಟ್ ಮಾಡ್ತಾರೆ. ಸೊ ಇಫ್ ಯುವರ್ ವಿಷ್ಣು ನೀನು ಈ ಥರ ಟ್ರೈ ಮಾಡ್ತಿದ್ಯಾ ಅಂತ ಅಂದರೆ ಇದು ಬೆಸ್ಟ್ ನಿನಗೆ. ಸೊ ಈ ಬುಕ್ಸ್ಗಳನ್ನ ಓದು, ದೆನ್ ಯು ವಿಲ್ ಗೆಟ್ ಟು ನೋ ವಾಟ್ ಈಸ್ ಇಟ್, ವಾಟ್ ಯು ಆರ್ ಅಂತೆಲ್ಲ ಹೇಳಿಬಿಟ್ಟು, ನೀವು ಅಷ್ಟು ಇಷ್ಟಪಡ್ತಿದ್ದನ್ನ ಏನೋ ಒಬ್ಬರು ವ್ಯಕ್ತಿನಾಗಲಿ ಅಥವಾ ಯಾವುದೋ ಒಂದು ವಸ್ತುನಾಗಲಿ ನೀವು ಕಳ್ಕೊಂಡಿದ್ದೀರಾ ಅಂತ ಅಂದರೆ ಥಿಂಕ್ ಅಬೌಟ್ ಇಟ್. ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಶೋರ್, ರೀಸೆಂಟಾಗಿ ಅಮರನ್ ಮೂವಿ ನೋಡಬೇಕಾದ್ರೆ ಆ ಒಂದು ಡೈಲಾಗ್ ನನಗೆ ತುಂಬ ಇಷ್ಟ ಆಯಿತು. ಡೈಲಾಗ್ ಏನಂದರೆ ರಿಲೇಷನ್ಶಿಪ್ಪಲ್ಲಿ ಇಬ್ಬರಲ್ಲಿ ಒಬ್ಬ ವ್ಯಕ್ತಿ ತುಂಬಾ ಜಾಸ್ತಿ ಇಷ್ಟಪಡ್ತಿರ್ತಾರೆ, ಅದೇ ವ್ಯಕ್ತಿಗೆ ಯಾವಾಗಲೂ ನೋವಾಗ್ತಿರುತ್ತೆ. ಆದರೆ ಅದೇ ವ್ಯಕ್ತಿ ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಳಿಕ್ಕೆ ತುಂಬ ಎಫರ್ಟ್ ಆಗ್ತಿರ್ತಾರೆ ಅಂತ. ದೆನ್ ದೇ ವಿಲ್ ಎಂಡ್ ಅಪ್ ವಿತ್ 2 types. ಮೇ ಬಿ ಒಂದು ಸೈಡ್ ಬಂದರೆ ಹಾರ್ಟ್ ಬ್ರೇಕಪ್. ದೆನ್ ಸೆಕೆಂಡ್ ಟೈಮ್ ಇಲ್ಲ ಅದನ್ನು ಉಳಿಸ್ಕೊಂಡು ಹೋಗ್ತೀನಿ ಅಂತ ನೀವು ಪ್ರೀತಿಸೋರು ಅವರು ಕೂಡ ಅಷ್ಟೇ ಎಫರ್ಟ್ ಹಾಕ್ಬಿಟ್ಟು ದೇ ವಿಲ್ ಎಂಡೆಡ್ ವಿತ್ ಅ ಗುಡ್ ಲೈಫ್. ಇಫ್ ಯು ಆರ್ ಟ್ರೈಂಗ್ ಟು ಹೀಲ್ ಆನ್ ಯೋರ್ ಸೆಲ್ಫ್, ನಿಮ್ಮ ಬಗ್ಗೆ ನೀವು ಏನಂತ ತಿಳ್ಕೊಬೇಕಂದ್ರೆ, ಅಥವಾ ನೀವು ಕೊಟ್ಟಂತಹ ಪ್ರೀತಿ ಸರಿನಾ ತಪ್ಪ ಅಂತ ತಿಳ್ಕೊಬೇಕಂದ್ರೆ, ಅಥವಾ ನೀವು ಪಡೆದಂತಹ ಪ್ರೀತಿ ಸರಿನಾ ತಪ್ಪ ಅಂತ ತಿಳ್ಕೊಬೇಕಂದ್ರೆ, ಪರ್ಸ್ನಲ್ ಆಗಿ ನಾನು ಈ 3 ಬುಕ್ನ ಸಜೆಸ್ಟ್ ಮಾಡ್ತೇನೆ. ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ದ ಲಾಸ್ಟ್ ಬುಕ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಬುಕ್ ಅಂತ ಹೇಳ್ಬೋದು. ಬುಕ್ 1, ದ ಆರ್ಟ್ ಆಫ್ ಬೀಯಿಂಗ್ ಅಲೋನ್. ಸೊ ಬುಕ್ನ ಟೈಟಲ್ಲೇ ಹೇಳೋ ಪ್ರಕಾರ ದ ಆರ್ಟ್ ಆಫ್ ಬೀಯಿಂಗ್ ಅಲೋನ್. ಸೊ ಏಕಾಂತದಲ್ಲಿ ಅಥವಾ ಏಕಾಂಗಿಯಾಗಿರುವುದು ಒಂದು ಕಲೆ. ಸೊ ಇಟ್ಸ್ ಅನ್ ಆರ್ಟ್. ಓಕೆನಾ? ಮೋಸ್ಟ್ ಆಫ್ ದ ಪೀಪಲ್ ಬ್ರೇಕಪ್ ಆದಮೇಲೆ ಕನ್ಫ್ಯೂಸ್ ಆಗಿರ್ತೀರಾ, ಒಬ್ಬರೇ ಇರ್ತೀರಾ, ಇಷ್ಟು ದಿನ ನಿಮ್ಮ ಜೊತೆ ಇದ್ದವರು ನಿಮ್ಮ ಜೊತೆ ಇರಲ್ಲ ಅಂತ ಅಂದಾಗ ದಟ್ ಒನ್ ಲಾನ್ಲಿನೆಸ್ ನಿಮಗೆ ಕಾಡ್ತಿರುತ್ತೆ. ದೆರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಬೀಯಿಂಗ್ ಅ ಲಾನ್ಲಿ ಆ್ಯಂಡ್ ಬೀಯಿಂಗ್ ಅಲೋನ್. ಲಾನ್ಲಿ ಆಗಿದ್ದವರೆಲ್ಲ ಅಲೋನ್ ಆಗಿ ಫೀಲ್ ಮಾಡ್ಬೋದು, ಬಟ್ ಅಲೋನ್ ಆಗಿದ್ದವ್ರು ಯಾರೂ ಲಾನ್ಲಿ ಅಂತ ಅಲ್ಲ. ಓಕೆ, ಈ ಒಂದು ಬುಕ್ ಬಂದ್ಬಿಟ್ಟು ಮೇಜರ್ ಆಗಿ 2 ಪಾರ್ಟ್ ಬರುತ್ತೆ. ಸೊ ಪಾರ್ಟ್ 1 ಬಂದ್ಬಿಟ್ಟು ಟರ್ನಿಂಗ್ ಯುವರ್ ಲಾನ್ಲಿನೆಸ್ ಇನ್ ಟು ಸಾಲಿಟ್ಯೂಡ್ ಅಂತ. ಸೊ ಪಾರ್ಟ್ 1ನಲ್ಲಿ ಆಥರ್ ಅವರ ಓನ್ ಲೈಫ್ ಎಕ್ಸ್ಪೀರಿಯನ್ಸ್ ಹಾಗೆ ಕೆಲವೊಂದು ಶಾರ್ಟ್ ಸ್ಟೋರೀಸ್ ಮೂಲಕ ಲಾನ್ಲಿನೆಸ್ಸನ್ನು ಹೇಗೆ ಕಮ್ಮಿ ಮಾಡ್ಕೊಳ್ಳೋದು ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮ ಲಾನ್ಲಿನೆಸ್ನ ಹೇಗೆ ನಿಮ್ಮ ಒಂಟಿತನದಿಂದ ಸಕ್ಸಸ್ ಕಡೆಗೆ ನಿಮ್ಮ ಒಂದು ದಾರಿನ ಹುಡ್ಕೋಬೇಕಂತ ಪಾರ್ಟ್ 1ನಲ್ಲಿ ಹೇಳಿದ್ದಾರೆ. ನಿಜ ಹೇಳಬೇಕಂದ್ರೆ ಪಾರ್ಟ್ 1 ಇಟ್ಸ್ ಫಂಟಾಸ್ಟಿಕ್. ಇಷ್ಟು ದಿನ ನೀವು ಫೀಲ್ ಮಾಡ್ತಿರ್ತೀರಾ, ಒಬ್ಬನೇ ಅನ್ನೋ ಥರ ಫೀಲ್ ಮಾಡ್ತಿರ್ತೀರಾ, ನನಗೆ ಯಾರೂ ಇಲ್ಲ, ಯಾರ ಹತ್ರ ಹೇಳ್ಕೊಳ್ಳಿ ಅನ್ನೋ ಥರ ಫೀಲ್ ಮಾಡ್ತಿರ್ತೀರಾ. ಸೊ ವೆಲ್ ಯು ರೀಡಿಂಗ್ ದಿಸ್ ಬುಕ್ ಯು ವಿಲ್ ಫೀಲ್ ಇಲ್ಲ, ಆ ಏನೋ ಒಂದು ಪವರ್ ನನ್ನಲ್ಲೇ ಇದೆ. ಸೊ ದಿಸ್ ಇಸ್ ದ ಟೈಮ್ ಟು ಟೇಕ್ ಔಟ್ ದಟ್ ಪವರ್. ಆ ಥರ ಒಂದು ಡಿಸಿಷನ್ ತೊಗೊತೀರಾ ಪಾರ್ಟ್ 1ನಲ್ಲಿ. ದೆನ್ ಪಾರ್ಟ್ 2 ಟರ್ನಿಂಗ್ ಯುವರ್ ಸಾಲಿಟ್ಯೂಡ್ ಇನ್ ಟು ಯುವರ್ ಗ್ರೋತ್ ಪೀರಿಯಡ್. ಸೊ ಪಾರ್ಟ್ 1ನಲ್ಲಿ ನೀವು ಅರ್ಥ ಮಾಡ್ಕೊಂಡಿರ್ತೀರಾ ಲಾನ್ಲಿನೆಸ್ ಅಂದರೆ ಏನು, ಅದನ್ನು ಹೇಗೆ ನೀವು ಅಡಾಪ್ಟ್ ಮಾಡ್ಕೊಬೇಕು, ಲಾನ್ಲಿನೆಸ್ಸಿಂದ ಹೇಗೆ ಹೊರಗಡೆ ಬರಬೇಕಂತ ತಿಳ್ಕೊಂಡಿರ್ತೀರಾ. ದೆನ್ ಪಾರ್ಟ್ 2ನಲ್ಲಿ ಸೊ ಇಟ್ಸ್ ಅ ಪಾರ್ಟ್ ಆಫ್ ಯುವರ್ ಲೈಫ್. ಸೊ ಯು ಗೋನಾ ಅಡಿಕ್ಟ್ ಟು ಬಿ ಅಲೋನ್. ಓಕೆ, ಸೊ ಇಷ್ಟು ದಿನ ಅಂದ್ಕೊಂಡಿರ್ತೀರಾ, ಇಲ್ಲ ಅವ್ರು ನನ್ನ ಜೊತೆ ಚೆನ್ನಾಗಿದ್ದಿದ್ರೆ ನನ್ನ ಲೈಫ್ ತುಂಬ ಚೆನ್ನಾಗಿರ್ತಿತ್ತು, ಅವ್ರು ನನ್ನ ಜೊತೇಲಿ ಇರಬೇಕಿತ್ತು, ಯಾಕೆ ಬಿಟ್ಟೋದ್ರು, ಹೇಗೆ ಏನಾಯಿತು ಅಂತೆಲ್ಲ ಯೋಚನೆ ಮಾಡ್ತಿರ್ತೀರಾ. ಆ ಒಂದು ಅಲೋನ್ನೆಸ್ಸನ್ನು ನೀವು ನಿಮ್ಮ ಜೀವನದಲ್ಲಿ ಅಡಿಕ್ಟ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ಯು ವಿಲ್ ಫೀಲ್ ಇಲ್ಲ, ನನಗೆ ಯಾವುದೇ ರೀತಿ ಅವಶ್ಯಕತೆ ಇಲ್ಲ, ಯಾರ್ದು ಅವಶ್ಯಕತೆ ಇಲ್ಲ, ನನ್ನ ಜೀವನದಲ್ಲಿ ನಾನು ಮೇಲ್ಗಡೆ ಬರಬೇಕಂದ್ರೆ
ಅಥವಾ ನನ್ನ ಜೀವನದಲ್ಲಿ ನಾನು ಬೆಳಿಬೇಕಂದ್ರೆ ನಾನು ಮುಖ್ಯ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಬಿಕಾಸ್ ಯು ಆರ್ ದ ಎಂಜಿನ್ ಆಫ್ ಯುವರ್ ಫ್ಯೂಚರ್, ಸರಿನಾ? ಸೊ ನಿಮ್ಮ ಜೊತೆ ಯಾರೇ ಬಂದ್ರೂ ಅವರೆಲ್ಲ ಬೋಗಿಗಳಿದ್ದಂಗೆ ಹಿಂದೆ ಇರ್ತಾರೆ. ಇಫ್ ಇನ್ ಕೇಸ್ ವೆನ್ ಯು ಆರ್ ಲೀಡಿಂಗ್ ಯುವರ್ ಓನ್ ಲೈಫ್, ನಿಮ್ಮ ಜೀವನಕ್ಕೆ ನೀವು ಇಂಜಿನ್ ಆಗಿರ್ತೀರಾ. ಸೊ ಪಾರ್ಟ್ 2ನಲ್ಲಿ ಇದು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಈ ಒಂದು ಬುಕ್ಕು 127 ಪೇಜಸ್ ಏನೋ ಇದೆ. ಆಲ್ಮೋಸ್ಟ್ ನೀವು ಇದನ್ನ ಕಂಪ್ಲೀಟ್ ಮಾಡಬೇಕಂದ್ರೆ ಒಂದು 30 to 40 ಡೇಸ್ ಒಳಗಡೆ ಇದನ್ನು ನೀವು ಕಂಪ್ಲೀಟ್ ಮಾಡ್ಬೋದು. ದೆನ್ ಸೆಕೆಂಡ್ ಬುಕ್ ಬಂದುಬಿಟ್ಟು 8 ರೂಲ್ಸ್ ಆಫ್ ಲವ್ ಬೈ ಜೈ ಶೆಟ್ಟಿ. ಸೊ ಈ ಹಿಂದೆ ಓದಿದ ಬುಕ್ಕಲ್ಲಿ ನಿಮ್ಮ ಬಗ್ಗೆ ಏನಂತ ನೀವು ತಿಳ್ಕೊಂಡಿರ್ತೀರಾ. ಸೊ ನೀವು ಲಾನ್ಲಿನೆಸ್ಸಿಂದ ಹೇಗೆ ಹೊರಗಡೆ ಬರಬೇಕಂತ ತಿಳ್ಕೊಂಡಿರ್ತೀರಾ. ಹಾಗೆ ಈ ಬುಕ್ನಲ್ಲಿ ಸೊ ವಾಟ್ ಯು ಲಾಸ್ಟ್, ಏನನ್ನ ನೀವು ಕಳ್ಕೊಂಡ್ರಿ, ಹೇಗೆ ಉಳಿಸ್ಕೋಬೇಕಾಗಿತ್ತು, ಇದನ್ನೆಲ್ಲ ಈ ಬುಕ್ಕಲ್ಲಿ ನೀವು ಓದ್ತೀರಾ. ನಾನು ಓದಿದ ಮಟ್ಟಿಗೆ ಲವ್ ಅಥವಾ ರಿಲೇಶನ್ಶಿಪ್ಗೆ ಸಂಬಂಧಪಟ್ಟಂತೆ ಈ ಒಂದು ಬುಕ್ಕು ಒನ್ ಆಫ್ ದ ಬೆಸ್ಟ್ ಬುಕ್ ಅಂತಾನೆ ಹೇಳ್ಬೋದು. ಐ ಆಮ್ ನಾಟ್ ಶೋರ್ ಇದಕ್ಕಿಂತ ಬೆಟರ್ ಇರ್ಬೋದು, ನಾನು ಯಾವುದನ್ನು ಓದಿಲ್ಲ. ನಾನು ಓದಿದ ಮಟ್ಟಿಗೆ ಇದು ಒನ್ ಆಫ್ ದ ಬೆಸ್ಟ್ ಬುಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಪರ್ಟಿಕ್ಯುಲರಾಗಿ ನಾನು ಇದನ್ನು ಹಾರ್ಟ್ ಬ್ರೇಕ್ ಅಥವಾ ಬ್ರೇಕಪ್ ಆಗಿರೋರಿಗೆ ಅಂತಲೇ ಸಜೆಸ್ಟ್ ಮಾಡಲ್ಲ. ಲೈಕ್ ಕರೆಂಟ್ ಜನ್ರೇಷನ್ ಹೆಂಗೆ ಅಂತ ಅಂದರೆ ಲೈಕ್ ಎಲ್ಲರೂ ಲವ್ ಮಾಡ್ತಿದ್ದಾರೆ, ನಾನು ಲವ್ ಮಾಡೋಣ, ಎಲ್ರಿಗೂ ಗರ್ಲ್ ಫ್ರೆಂಡ್ ಇದ್ದಾರೆ, ಎಲ್ರಿಗೂ ಬಾಯ್ ಫ್ರೆಂಡ್ ಇದ್ದಾರೆ, ಯಾಕೆ ನಾನು ಲವಲ್ಲಿ ಬೀಳಬಾರ್ದು ಅಂತ ಅಂದ್ಕೊಂಡು ಇದ್ದಿದ್ದು ಫ್ರೆಂಡ್ಶಿಪ್ಪನ್ನ ನೀವು ಲವ್ಗೆ ತೊಗೊಂಡೋಗೋದಕ್ಕಿಂತ ಮುಂಚೆ ಈ ಒಂದು ಬುಕ್ಕನ್ನ ಮಸ್ಟ್ ಆ್ಯಂಡ್ ಶುಡ್ ನೀವು ಓದಬೇಕಂತ ಹೇಳ್ತೀನಿ. ಯಾಕಂದರೆ ಈ ಒಂದು ಬುಕ್ನ ಪ್ರತಿಯೊಂದು ಪೇಜಲ್ಲೂ ಕೂಡ ಆ ಒಂದು ನಿಜವಾದ ಪ್ರೇಮ, ನಾನು ಪ್ರೀತಿ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ, ಇದನ್ನು ಲೈಕ್ ಪ್ರೇಮ, ಪರಿಶುದ್ಧ ಪ್ರೇಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಆ ಒಂದು ಪರಿಶುದ್ಧ ಪ್ರೇಮದ ಆಳ ಅಂತರಾಳ ನಿಮಗೆ ಪ್ರತಿ ಪೇಜಲ್ಲೂ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ರಿಲೇಷನ್ಶಿಪ್ಗೆ ಬರೋದಕ್ಕಿಂತ ಮುಂಚೆ ಅಥವಾ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತ ಅಂದರೆ ಯಾರೋ ಒಬ್ಬರು ಸ್ಟ್ರೇಂಜರ್ನ ನಿಮ್ಮ ಲೈಫ್ ಪಾರ್ಟ್ನರ್ ಥರ ಅಕ್ಸೆಪ್ಟ್ ಮಾಡ್ಕೊತಿದ್ದೀರಾ, ಅಥವಾ ಇಷ್ಟು ದಿನ ಗೊತ್ತಿರೋಂತಹ ಫ್ರೆಂಡ್ಸ್ನ, ಇಷ್ಟು ದಿನ ಗೊತ್ತಿದ್ದಂತಹ ಬೆಸ್ಟ್ ಫ್ರೆಂಡನ್ನ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಅಕ್ಸೆಪ್ಟ್ ಮಾಡ್ಕೊತಿದ್ದೀರಾ ಅನ್ನೋದಕ್ಕಿಂತ ಮುಂಚೆ ದಯವಿಟ್ಟು ಈ ಪುಸ್ತಕನ ಓದಲಿಕ್ಕೆ ಟ್ರೈ ಮಾಡಿ, ಲೈಕ್ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ವಾಟ್ಸ್ ದ ವ್ಯಾಲ್ಯೂ ಆಫ್ ದ ಟ್ರೂ ರಿಲೇಷನ್ಶಿಪ್ ಲವ್ ಅಂತ. ಸೊ ಇನಿಷಿಯಲ್ ಡೇಸಲ್ಲಿ ಇದೆಲ್ಲ ನಿಮಗೆ ಬಟರ್ಫ್ಲೈ ಕೊಡ್ಬೋದು, ಲೈಕ್ ಮೈ ರೋಮಾಂಚನ ಅನಿಸುತ್ತೆ. ನಾನು ಲವಲ್ಲಿದ್ದೀನಿ, ನನ್ನ ಪಾರ್ಟ್ನರ್ ನನ್ನ ಜೊತೆ ಇದ್ದಾಳೆ, ನನ್ನ ಪಾರ್ಟ್ನರ್ ನನ್ನ ಜೊತೆ ಇದ್ದಾನೆ, ಒಬ್ಬಳು ನನ್ನ ಜೊತೆ ಇದ್ದರೆ ಸಾಕು, ಇನ್ನೇನು ಬೇಡ ಅನ್ನೋ ಥರ ಫೀಲಲ್ಲೆಲ್ಲ ಇರ್ತೀರಾ. ದೆನ್ ಲೇಟರ್ ಆನ್ ಕತ್ಲೆ ರೂಮಲ್ಲಿ ಕೂತ್ಕೊಂಡು ಒಬ್ಬರು ಅಳೋದು ಇದ್ದೇ ಇದೆ. ಸೊ ಈ ಒಂದು ಸಿಚುವೇಶನ್ನ ನೀವು ಫೇಸ್ ಮಾಡೋದು ಬೇಡ ಅಂತ ಅಂದರೆ ಈ ಒಂದು ಬುಕ್ನ ಓದಿ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಬುಕ್ ಬಂದುಬಿಟ್ಟು ಟೋಟಲ್ 320 ಪೇಜಸ್ ಏನೋ ಇದೆ. ಇದನ್ನು ನೀವು ಕಂಪ್ಲೀಟ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಬೋದು, ಬಟ್ ಇಟ್ಸ್ ವ್ಯಾಲ್ಯೂಯಬಲ್. ಓಕೆ, ಸೊ ಪುಸ್ತಕದ ಟೈಟಲ್ಲೇ ಹೇಳೋ ಪ್ರಕಾರ 8 ರೂಲ್ಸ್ ಆಫ್ ಲವ್, ಹೌ ಟು ಫೈಂಡ್ ಇಟ್, ಹೌ ಟು ಕೀಪ್ ಇಟ್ ಅಂಡ್ ಲೆಟ್ ಇಟ್ ಗೋ. ಈ ಮೂರನ್ನೂ ಕೂಡ ನೀವು ಈ ಪುಸ್ತಕದಲ್ಲಿ ತಿಳ್ಕೊತೀರಾ. ನಿಜವಾದ ಪ್ರೀತಿನ ಹೇಗೆ ಹುಡ್ಕೋದು, ಅಥವಾ ಅದು ಸಿಕ್ಕಿದೆ ಅಂತ ಅಂದರೆ ಅದನ್ನು ಹೇಗೆ ಉಳಿಸ್ಕೊಳ್ಳೋದು, ಕಳ್ಕೊಂಡಿದ್ದೀರಾ ಅಂತ ಅಂದರೆ ನಿಮಗೆ ನೀವು ನೋವು ಮಾಡ್ಕೊಳ್ದಿರೋ ಥರ ಹೇಗೆ ಆ ಒಂದು ಪ್ರೀತಿನ ಬಿಟ್ಕೊಡೋದು ಅಂತ ಒನ್ ಆಫ್ ದ ಬೆಸ್ಟ್ ಬುಕ್ ವಿಚ್ ಇಸ್ ರಿಲೇಟೆಡ್ ಟು ರಿಲೇಷನ್ಶಿಪ್ ಅಂತಲೇ ಹೇಳ್ಬೋದು. ದೆನ್ ಮೂರನೇದು, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಒನ್ ಆಫ್ ಮೈ ಹಾರ್ಟ್ ಫೇವ್ರೆಟ್ ಬುಕ್ ಅಂತಲೇ ಹೇಳ್ಬೋದು, ಐ ಡೋಂಟ್ ಲವ್ ಯು ಎನಿಮೋರ್. ಟೈಟಲ್ ಸ್ವಲ್ಪ ಕಾನ್ಫ್ಲಿಕ್ಟ್ ಆಗಿರ್ಬೋದು, ಐ ಡೋಂಟ್ ಲವ್ ಯು ಎನಿಮೋರ್, ನಾನು ಯಾವುದೇ ಕಾರಣಕ್ಕೂ ಇನ್ಮೇಲೆ ನಾನಿನ್ನ ಇಷ್ಟಪಡಲ್ಲ ಅಂತ. ಎಲ್ಲರೂ ಅದೇ ಥರ ಹೇಳೋಕ್ಕಾಗಲ್ಲ. ಐ ಆಮ್ ನಾಟ್ ಶೋರ್ ಬೇರೆಯವ್ರು ಹೆಂಗೆ ಅಂತ ಗೊತ್ತಿಲ್ಲ, ಬಟ್ ಪರ್ಸ್ನಲಿ ನಂಗೆ ಆ ಥರ ಹೇಳಲಿಕ್ಕಾಗಲ್ಲ. ಸೊ ಒಂದು ಲೈನಲ್ಲಿ ಈ ಬುಕ್ ಬಗ್ಗೆ ಹೇಳಬೇಕಂತ ಅಂದರೆ ಲೈಕ್ ಇದು ಒಂಥರ ಲೈಕ್ ಇಟ್ಸ್ ಎಮೋಷನ್ಸ್ ರೋಲರ್ ಕೋಸ್ಟರ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಲೈಕ್ ಪ್ರತಿ ಪೇಜಲ್ಲೂ ಕೂಡ ನೀವು ಒಂದೊಂದು ಫೀಲ್ ಮಾಡ್ತೀರಾ, ಲೈಕ್ ಒಂದೊಂದು ಎಮೋಷನ್ನ ನೀವು ರಿಫ್ಲೆಕ್ಟ್ ಮಾಡ್ತಾ ಹೋಗ್ತೀರಾ. ಯಾಕಂದರೆ ಒಂದು ಪೇಜ್ಗಿಂತ ಇನ್ನೊಂದು ಪೇಜ್ ಡಿಫ್ರೆನ್ಸ್ ಇರುತ್ತೆ, ಇನ್ನೊಂದು ಪೇಜ್ಗಿಂತ ಮತ್ತೊಂದು ಪೇಜು ಬೆಟರ್ ಅಂತ ಅನಿಸುತ್ತೆ. ಸ್ಟಾರ್ಟಿಂಗಲ್ಲಿ ಏನಕ್ಕೆ ಎಮೋಷನ್ ರೋಲರ್ ಕೋಸ್ಟರ್ ಅಂತ ಹೇಳಿದೆ ಅಂತ ಅಂದರೆ ಲೈಕ್ ಈಚ್ ಆ್ಯಂಡ್ ಎವ್ರಿ ಪೇಜಸ್ ನಿಮಗೆ ನಿಮ್ಮೊಂದು ಎಮೋಷನ್ ಅಪ್ ಆ್ಯಂಡ್ ಡೌನ್ ಆಗ್ತಾ ಹೋಗ್ತಿರುತ್ತೆ. ಪ್ರತಿಯೊಂದು ಪುಟದಲ್ಲೂ ಕೂಡ ನಿಮ್ಮನ್ನು ನೀವು ಕಾಣ್ತಾ ಹೋಗ್ತೀರಾ. ಅಂದರೆ ನೀವು ಲವಲ್ಲಿದ್ದಾಗ ಅಥವಾ ಆ ವ್ಯಕ್ತಿಗೆ ಅಷ್ಟು ಪ್ರೀತಿ ತೋರಿಸ್ತಿದ್ದಾಗ ಇದನ್ನೆಲ್ಲ ಫೀಲ್ ಮಾಡಿರ್ತೀರಾ. ಅಂದರೆ ಲೈಕ್ ಇಟ್ ವೋಂಟ್ ಕಮ್ ಟು ಯುವರ್ ಹೆಡ್. ಓಕೆ, ಸೊ ನಾನು ಇದನ್ನು ಮಾಡಿದ್ದೆ ಅಲ್ವಾ, ನನಗೂ ಈ ಥರ ಆಗಿತ್ತಲ್ವಾ ಅಂತ ನೀವು ಆ ರಿಲೇಷನ್ಶಿಪ್ಪಲ್ಲಿದ್ದಾಗ ನಿಮ್ಗೆ ಅದು ಗೊತ್ತಾಗಲ್ಲ. ಸೊ ಒನ್ಸ್ ದೇ ಮೂವ್ ಆನ್ ಫ್ರಮ್ ಯುವರ್ ಲೈಫ್, ದೆನ್ ಯು ವಿಲ್ ಫೀಲ್ ದಟ್. ಆ ಒಂದು ಪ್ರತಿಯೊಂದು ಕೋಟ್ ಓದಬೇಕಾದ್ರೂ ಅಥವಾ ಪ್ರತಿ ಒಂದು ಸಿನಾರಿಯೋದಲ್ಲೂ ಕೂಡ ನಿಮ್ಮನ್ನು ನೀವು ನೋಡ್ಕೊಂಡು ಹೋಗ್ತೀರಾ. ಲೈಕ್ ಹೆಂಗೆ ಅಂದರೆ ಲೈಕ್ ಅರೆ ಹೌದಲ್ವಾ, ಇದು ನನ್ನ ಲೈಫಲ್ಲಿ ಆಗಿತ್ತಲ್ಲ, ನಾನು ಇದೇ ಥರ ಪ್ರೀತಿ ತೋರಿಸ್ತಿದ್ದೆ ಅಲ್ವಾ, ಏನಕ್ಕೆ ಹಿಂಗಾಯಿತು,
ಅಷ್ಟೊಂದು ಪ್ರೀತಿ ತೋರಿಸ್ತಿದ್ದ ನಿಮಗೆ ಅಂದರೆ ಲೈಕ್ ಸಕ್ಕದಾಗಿದೆ ಬುಕ್, ಓಕೆನಾ. ಸೊ ಒನ್ ವರ್ಡಲ್ಲಿ ಹೇಳ್ಬೇಕಂದ್ರೆ ಇಟ್ಸ್ ಮೈಂಡ್ ಬ್ಲೋಯಿಂಗ್. ನೀವೊಂದು ಆ ರಿಲೇಷನ್ಶಿಪ್ಪಿನಿಂದ ಮೂವ್ ಆನ್ ಆದಮೇಲೆ ಆ ವ್ಯಕ್ತಿನ ಹೇಗೆ ಏನು ಅಂತ ತಿಳ್ಕೊಬೇಕಂದ್ರೆ, ಅದೇ ಥರ ನಿಮ್ಮ ಪ್ರೀತಿ ನೀವು ಎಷ್ಟು ವ್ಯಾಲ್ಯೂಯಬಲ್ ಆಗಿ ನೀವು ಅವ್ರನ್ನ ಇಷ್ಟಪಡ್ತಿದ್ರಿ ಅಂತ ಅಂದರೆ, ಇದೊಂದು ಬುಕ್ಕು ಲೈಕ್ ಬೆಸ್ಟ್ 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 ಎವರ್ 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 ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಬುಕ್ ಅಷ್ಟೊಂದೇನು ದೊಡ್ಡದಾಗಿಲ್ಲ, ಚಿಕ್ಕ ಬುಕ್ಕು, ಜಸ್ಟ್ 184 ಪೇಜಸ್ ಏನೋ ಇದೆ ಇದು ಬುಕ್. ಕನ್ಸಿಸ್ಟೆಂಟ್ ರೀಡರ್ ಆಗಿದ್ರೆ ನೀವೊಂದು 10-15 ಡೇಸಲ್ಲೆಲ್ಲ ಇದನ್ನು ನೀವು ಮುಗಿಸ್ಬೋದು. ಇಲ್ಲ ನಾನು ದಿನಕ್ಕೆ 3 ಪೇಜು 4 ಪೇಜ್ ಓದೋಕ್ಕಾಗೋದು ಅಂತ ಅಂದರೆ ಸ್ವಲ್ಪ ಟೈಮ್ ತೊಗೊಬೋದು. ಬಟ್ ಮಾರ್ಕ್ ಮೈ ವರ್ಡ್ಸ್, ಲೈಕ್ ಈಚ್ ಆ್ಯಂಡ್ ಎವ್ರಿ ಪೇಜ್ ಕೂಡ ನಿಮ್ಗೆ ಅಷ್ಟು ವ್ಯಾಲ್ಯೂಯಬಲ್ ಆಗಿದೆ, ಅಷ್ಟು ವರ್ತ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್. ಈ 3 ಬುಕ್ಗಳಲ್ಲಿ ನಾನು ಯಾವುದೇ ಬುಕ್ ಬಗ್ಗೆ ಕಂಪ್ಲೀಟಾಗಿ ಡೀಪಾಗಿ ಸಮ್ಮರಿನ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡಿಲ್ಲ. ಓವರ್ ಆಲ್ ಎಷ್ಟು ಶಾರ್ಟ್ ಆಗುತ್ತೆ ಅಷ್ಟು ಶಾರ್ಟಾಗಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ. ಒಂದು ವೇಳೆ ಈ 3 ಬುಕ್ಕಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಬುಕ್ ತುಂಬಾ ಇಷ್ಟ ಆಗಿದೆ ಅಂತ ಅಂದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಆ ಒಂದು ಬುಕ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವಿವರಣೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸೊ ರಿಲೇಷನ್ಶಿಪ್ಪಲ್ಲಿ ಯಾರೋ ಒಬ್ಬರು ನಿಮ್ಮನ್ನು ಬಿಟ್ಟು ಹೋದ್ರು ಅಂದ ತಕ್ಷಣ ಆ ಒಂದು ಜಾಗನ ಇನ್ನೊಬ್ಬ ವ್ಯಕ್ತಿ ತಂದು ರೀಪ್ಲೇಸ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಒಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್, ಲವ್ ಯು.